ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ನಮಸ್ಕಾರ. BMR ಮ್ಯಾಂಗ್ಳೂರ್ ಸೀ ಫುಡ್ಸ್ ಲವರ್ಸ್, ಆಲ್ ಫಾಲೋವರ್ಸ್, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಫಿಶಿಂಗ್ ಹಾರ್ಬರ್ಗಳಿದೆ, ಎಷ್ಟು ಪೋರ್ಟ್ ಏರಿಯಾಗಳಿದೆ, ಎಷ್ಟು ಮೀನು ಮಾರುಕಟ್ಟೆಗಳಿದೆ, ಮತ್ತು ಎಷ್ಟು ಬಂದರುಗಳಿದೆ, ಯಾವ್ಯಾವ ರೀತಿಯಲ್ಲಿ ಮೀನು ಹಿಡಿಯೋರಿದ್ದಾರೆ, ಯಾವ್ಯಾವ ರೀತಿಯ ಜಟ್ಟಿಗಳಿದೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ನೋಡಿ, ಇವತ್ತು ನಾ ಬಂದಿರುವ ಇಷ್ಟು ದೊಡ್ಡ, ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ವಾವ್, ಈ ಕಡೆಯಿಂದ ಆ ಕಡೆ ಕಾಣ್ತಾನೆ ಇಲ್ಲ. ಇದೊಂದು ನದಿ. ಈ ನದಿ ಉಂಟಲ್ಲ, ನಮ್ಮ ಅರಬ್ಬಿ ಸಮುದ್ರಕ್ಕೆ ಕೈ ಕೊಟ್ಟಿದೆ ನೋಡಿ. ದೊಡ್ಡ ಬೆಟ್ಟ ಗುಡ್ಡಗಳ ನಡುವೆ ಇದೊಂದು ನದಿ, ಇದರ ಪಕ್ಕದಲ್ಲಿ ಸಮುದ್ರ. ಈಗ ನಾವು ಈ ಊರಿನ ಮೀನು ಮಾರುಕಟ್ಟೆಗೆ ಹೋಗುವುದಾದರೆ, ಮೀನು ಫಿಶಿಂಗ್ ಹಾರ್ಬರ್, ಮೀನು ಹಿಡಿದು ತಂದು ಮಾರುವ ಹಾರ್ಬರ್ಗೆ ಹೋಗುವುದಾದರೆ ನಾನು ಇಲ್ಲಿಂದ, ಇಲ್ಲಿ ಪ್ಯಾಸೆಂಜರ್ ಬೋಟ್ ಬರ್ತದೆ, ಇಲ್ಲಿಂದ ನಾನು ಆ ಕಡೆ ಹೋಗಬೇಕು. ನೋಡಿ, ಅಲ್ಲಿ ಕಾಣ್ತಿದೆಯಾ, ಆ ಕಡೆ ಹೋಗಬೇಕು. ಈ ವಿಡಿಯೋ ಮಾಡುತ್ತಿರುವುದು ಜನವರಿ 1, 2025. ಓಕೆ, ನೋಡಿ ಎಷ್ಟು ದೊಡ್ಡ ನದಿ ಅಂದರೆ ಉಂಟಲ್ಲ, ನನ್ನ ಮಂಗಳೂರು ನದಿಗಿಂತ ಒಂದು 5 ಪಟ್ಟು ದೊಡ್ಡದಾಗಿದೆ ಇದು. ನನ್ನ ಮೊಬೈಲೇ ಸಾಕಾಗ್ತಾ ಇಲ್ಲ. ಮತ್ತೊಂದು ಆಫರ್ ಕೊಡ್ತೇನೆ ನೋಡಿ. ಈ ಹಾರ್ಬರು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಈ ಹಾರ್ಬರಿನ ಹೆಸರು ಯಾರು ಹೇಳ್ತಾರೆ, ಈ ಹಾರ್ಬರಿನ ಮಾಹಿತಿ ಏನಂತ ನನಗೆ ಮಾಹಿತಿ ಕೊಡ್ತಾರೆ, ಅವರಿಗೆ ನಾನೊಂದು 1 ತಿಂಗಳಿನ ಡಾಟಾ ರೀಚಾರ್ಜ್ ಫ್ರೀಯಾಗಿ ಮಾಡಿಸ್ತೇನೆ. ಓಕೆ ನೋಡಿ, ಇಲ್ಲೆಲ್ಲ ಮೀನುಗಾರರು, ಎಲ್ಲ ರೀತಿಯ ಬಲೆಗಳಿದೆ. ನಾನೊಂದು 20ಕ್ಕಿಂತ ಮೇಲೆ ಹಾರ್ಬರ್ಗಳಿಗೆ ನಾವು ಹೋಗಿದ್ದೀನಿ. 20ಕ್ಕಿಂತ ಮೇಲೆ ಮುಂಬೈ, ಕೊಲ್ಹಾಪ, ರತ್ನಗಿರಿ, ಗೋವಾ, ಹೊನ್ನಾವರ, ಕಾರವಾರ, ಮಂಗಳೂರು, ಕೇರಳ. ಅದುಂಟಲ್ಲ, ಇಷ್ಟು ದೊಡ್ಡ ನದಿ ಇರುವ ಹಾರ್ಬರ್ ನಾನು ನೋಡಲೇ ಇಲ್ಲ. ಇದು ಮೊದಲನೇದಾಗಿ ನಾನು ನೋಡಿದ್ದು ನೋಡಿ. ಅದು ಸಮುದ್ರ, ಆ ಗುಡ್ಡ, 2 ಗುಡ್ಡಗಳ ನಡುವೆ ಸಮುದ್ರದ್ದು, ಅರಬ್ಬಿ ಸಮುದ್ರ. ನೋಡಿ, ಅಲ್ಲಿ ಫಿಶಿಂಗ್ ಬೋಟ್ ಒಂದು ಹೋಗ್ತಾ ಉಂಟು, ನಿಮಗೆ ಕಾಣಿಸ್ತದ? ಡೀಪ್ ಬೋಟ್ ಅದು. ಇದು ಸಮುದ್ರ ನಮ್ಮ ಬೆಟ್ಟ ಗುಡ್ಡಗಳ ನಡುವಲ್ಲಿ ಇರುತ್ತೆ ನೋಡಿ. ವಾವ್, ಆ ಮೇಲೆ ಕಾಣೋದೆಲ್ಲ ಗುಡ್ಡ, ಎಷ್ಟು ದೊಡ್ಡದಾಗಿದೆ. ವಾವ್, ಇದೆಲ್ಲ ನಾಡದೋಣಿಗಳು, ಊರಿನ ಸಣ್ಣ ಸಣ್ಣ ದೋಣಿಗಳಿದು. ನದಿ ಮೀನು ಹಿಡಿಯುವಂಥ ದೋಣಿ, ಫ್ರೆಶ್ ನದಿ ಮೀನು ಹಿಡಿದು ತರ್ತಾರೆ ಇವರು ನೋಡಿ. ಎಲ್ಲ ಸಣ್ಣ ಸಣ್ಣ ದೋಣಿ. ಸ್ವಲ್ಪ ದೋಣಿಗಳೆಲ್ಲ ಫಿಶಿಂಗ್ಗೆ ಹೋಗಿದ್ದಾರೆ.
ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೇನೆ ಮುಂಬೈ ಕೊಲಾಬದಲ್ಲಿ ಇದೇ ಟೀ ಶರ್ಟ್ನಲ್ಲಿ. ಇವಾಗ ನಾನು ಜನವರಿ 1, 2025ರಲ್ಲಿ ಈ ಮಾರ್ಕೆಟ್ ಈ ಆರ್ಬರ್ ನಿಲ್ಲಿಸ್ತೇನೆ. ಸೂಪರಾಗಿದೆ. ದೊಡ್ಡ ಅಲೆಗಳೇನು ಬರ್ತಾ ಇಲ್ಲ, ಯಾಕಂದರೆ ಈಗ ಆ ಕಡೆಯಿಂದ ಗಾಳಿ ಬರ್ತಾ ಇರೋದು. ಆ ಕಡೆಯಿಂದ ಸೂರ್ಯಾಸ್ತಮಾಗುವ ಸ್ಥಳದಿಂದ ಗಾಳಿ ಈ ಕಡೆಗೆ ಬರ್ತಾ ಇದೆ. ಆದ್ದರಿಂದ ಸಮುದ್ರವೆಲ್ಲ ಶಾಂತವಾಗಿದೆ, ಸಮುದ್ರದ ನೀರು ಶಾಂತವಾಗಿದೆ. ಇಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬರಬೇಕಾದ್ರೆ ನಮ್ಮ ಕನ್ಯಾಕುಮಾರಿ, ತಮಿಳುನಾಡು, ಕೇರಳದಿಂದ ಗಾಳಿ ಗುಜರಾತ್, ಮಹಾರಾಷ್ಟ್ರ ಕಡೆಗೆ ಬರೋದಾದರೆ ಸಮುದ್ರ ಒಂದು ರೀತಿಯ ಗರ್ಜಿಸುತ್ತದೆ ಅಂದರೆ ಉಂಟಲ್ಲ, ಅದೊಂದು ಅದನ್ನ ಹೇಳಲಿಕ್ಕೆ ಆಗಲ್ಲ. ನೀವು ಒಂದು ಸರ್ತಿ ಆ ಗಾಳಿಯಲ್ಲಿ ನೀವು ಸಮುದ್ರ ನದಿಯಲ್ಲಿ ಇರಬೇಕು, ಅವಾಗ ಗೊತ್ತಾಗ್ತದೆ ನನಗೆ. ಅಷ್ಟು ಕ್ರೂರವಾಗಿರ್ತದೆ. ಅದಕ್ಕೆ ನಾವು ತೆಕ್ಕಿದು ಗಾಳಿ ಅಂತ ಹೇಳ್ತೀವಿ, ತೆಕ್ಕಿದು ಗಾಳಿ ಅಂತ. ಇವಾಗ ಸೂರ್ಯಾಸ್ತಮಾಗುವ ಸ್ಥಳದಿಂದ ಗಾಳಿ ಈ ಕಡೆಗೆ ಬರುವುದು, ಅದರಿಂದ ಸಮುದ್ರ ನದಿಯೆಲ್ಲ ಶಾಂತವಾಗಿದೆ. ದೊಡ್ಡ ನದಿ ಉಂಟಲ್ಲ, ನನ್ನ ಲೈಫಲ್ಲೇ ನೋಡಲಿಲ್ಲ. ಇದು ಮೊದಲನೇದಾಗಿ 21ನೇ ಆರ್ಬರ್ ನಾನು ಭಾರತದಲ್ಲಿ ನೋಡೋದು. 21ನೇ ಆರ್ಬರ್ ಫಿಶಿಂಗ್ ಜಟ್ಟಿ. ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬಾರ್ಜ್ ಬರ್ತದೆ, ನಾನು ಆ ಕಡೆ ಹೋಗ್ತೀನಿ. ಅಲ್ಲಿದ್ದು ಏನು ಮಾಹಿತಿ ಅಂತ ನಿಮಗೆ ನಾನು ಕೊಡ್ತೇನೆ. ಓಕೆ, ಮತ್ತು ಇದು ಸ್ಥಳ ಯಾವುದಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ಬೇಕು. ಯಾವ ಜಿಲ್ಲೆ, ಯಾವ ಸ್ಟೇಟ್ ಅಂತೇಳಿ ನೀವೇ ನನಗೆ ಹೇಳ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ನಾನು ಪಾರ್ಟ್ 2 ವೀಡಿಯೋ ಸೆಂಡ್ ಮಾಡ್ತೀನಿ.